ರಾಹುಲ್ ಭೇಟಿಗೆ ಡಿಕೆ ಶಿವಕುಮಾರ್ ಅಂತೂ ನಾನಾ ರೀತಿಯ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಆದ್ರೆ ಯಾಕೋ ಏನೋ ರಾಹುಲ್ ಗಾಂಧಿ ಮತ್ತು ಡಿಕೆ ಶಿವಕುಮಾರ್ ಅವರ ಭೇಟಿ ಸಾಧ್ಯ ಆಗ್ತಾನೆ ಇಲ್ಲ. ಡಿಕೆ ಶಿವಕುಮಾರ್ ಅವರ ಭೇಟಿಗೆ ರಾಹುಲ್ ಗಾಂಧಿ ಮನಸ್ಸು ಮಾಡ್ತಾ ಇಲ್ಲ. 2-3 ಬಾರಿ ಭೇಟಿಗೆ ಅವಕಾಶವನ್ನ ಕೇಳಿದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಮೊದಲು ಬಿಹಾರ್ ಚುನಾವಣೆ ನೆಪ ಹೇಳಿದ್ರು ರಾಹುಲ್ ಗಾಂಧಿ. ಬಿಹಾರ್ ಚುನಾವಣೆ ಫಲಿತಾಂಶ ಆದ್ಮೇಲೆ ನೋಡೋಣ ಅಂತ ಹೇಳಿದ್ರು. ಆದರೆ ಬಿಹಾರ್ ಚುನಾವಣೆಯ ಬಳಿಕ ಏಕಾಏಕಿ ಪ್ಲೇಟ್ ಚೇಂಜ್. ಎಲೆಕ್ಷನ್ ಮುಗಿದ ಬೆನ್ನಲ್ಲೇ ಫಾರಿನ್ಗೆ ಹಾರಿದ್ರು ರಾಹುಲ್ ಗಾಂಧಿ. ಡಿಕೆ ಶಿವಕುಮಾರ್ ಅವರಿಗೆ ಸಿಗಲಿಲ್ಲ. ವಿದೇಶದಿಂದ ವಾಪಸ್ ಬಂದ ಬಳಿಕವೂ ಕೂಡ ಡಿಕೆಶಿ ಅವರನ್ನ ಭೇಟಿಯಾಗಲಿಲ್ಲ ರಾಹುಲ್ ಗಾಂಧಿ. ಉದ್ದೇಶಪೂರ್ವಕವಾಗಿ ರಾಹುಲ್ ಗಾಂಧಿ ಡಿಕೆ ಶಿವಕುಮಾರ್ ಅವರನ್ನ ಅವಾಯ್ಡ್ ಮಾಡ್ತಾ ಇದ್ದಾರಾ? ಪ್ರಬಲ ನಾಯಕನ ಬಗ್ಗೆ ರಾಹುಲ್ ಗಾಂಧಿಗೆ ಈ ತಿರಸ್ಕಾರ ಮನೋಭಾವ ಯಾಕೆ? ಡಿಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿಗೆ ಬೇಡವಾದ್ರ, ಕಾಂಗ್ರೆಸ್ ಪಕ್ಷಕ್ಕೆ ಬೇಡವಾದ್ರ ಡಿಕೆ ಶಿವಕುಮಾರ್ ಅವರು. ಡಿಕೆ ಶಿವಕುಮಾರ್ ಮಾತ್ರ ತಾಳ್ಮೆಯಿಂದ ಎಲ್ಲವನ್ನೂ ಗಮನಿಸ್ತಾ ಇದ್ದಾರೆ, ಎಲ್ಲವನ್ನ ಸಹಿಸ್ಕೋತಾ ಇದ್ದಾರೆ. ಆದರೆ ಈ ತಾಳ್ಮೆ ಬಹುಶಃ ಒಂದಲ್ಲ ಒಂದಿನ ಬ್ಲಾಸ್ಟ್ ಆಗಬಹುದು. ಆ ತಾಳ್ಮೆ ಬ್ಲಾಸ್ಟ್ ಆದ್ರೆ ಕಾಂಗ್ರೆಸ್ಗೆ ಎಂಥ ಪರಿಣಾಮವನ್ನ ಬೀರಬಲ್ಲದು. ಡಿಕೆ ಶಿವಕುಮಾರ್ ಅವರನ್ನ ಅಂಡರ್ ಎಸ್ಟಿಮೇಟ್ ಮಾಡಿದರೆ ಅದರ ಪರಿಣಾಮ ಯಾವ ರೀತಿ ಆಗಬಹುದು ಪಾರ್ಟಿಯ ಮೇಲೆ? ಡಿಕೆ ಶಿವಕುಮಾರ್ ಸಾಮಾನ್ಯರಲ್ಲ. ಈಸ್ ಅ ಮಾಸ್ ಲೀಡರ್. ಗೊತ್ತಿದ್ದೂ ಪರೀಕ್ಷೆ ಮಾಡ್ತಾ ಇದ್ದಾರಾ? ರಾಹುಲ್ ಗಾಂಧಿ ದೆಹಲಿಯಲ್ಲಿ ಇದ್ರೂ ಕೂಡ ಭೇಟಿಗೆ ಅವಕಾಶ ಸಿಗ್ತಾ ಇಲ್ಲ. ಅದೇ ಕಾರಣಕ್ಕೆ ವಾಪಸ್ ಆಗಿದ್ದಾರೆ ಡಿಕೆ ಶಿವಕುಮಾರ್. ಆದ್ರೆ ಈ ಭೇಟಿ ಆಗದೆ ಇರುವ ಹಿಂದಿನ ಉದ್ದೇಶ ಏನು? ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಪರವಾಗಿ ಒಲವನ್ನ ವ್ಯಕ್ತಪಡಿಸ್ತಾ ಇದ್ದಾರಾ? ಅಥವಾ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾದ್ರೆ ಅವರು ಕೇಳೋದು ಒಂದೇ ಚೇರು. ಆದ್ರೆ ಆ ಚೇರನ್ನ ಕೊಡೋದಕ್ಕೆ ರಾಹುಲ್ ಗಾಂಧಿ ಮನಸ್ಸು ಮಾಡ್ತಾ ಇಲ್ಲ. ಏನೇ ಇದ್ರೂ ಕೂಡ ರಾಹುಲ್ ಗಾಂಧಿ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಇರೋ ವಿಚಾರವನ್ನ ಹೇಳಬೇಕು. ಆದ್ರೆ ಆ ಭೇಟಿಯೂ ಆಗ್ತಾ ಇಲ್ಲ. ಇದು ಮುನಿಸಿಗೆ ಕಾರಣ ಆಗ್ತಾ ಇದೆ. ಕಾರ್ಯಕರ್ತರಿಗೆ ಬೇರೆ ರೀತಿಯ ಸಂದೇಶ ಹೋಗ್ತಾ ಇದೆ. ಎಸ್ಪೆಷಲಿ ಡಿಕೆ ಶಿವಕುಮಾರ್ ಫಾಲೋವರ್ಸ್. ಡಿಕೆ ಶಿವಕುಮಾರ್ ಅವರನ್ನ ರಾಹುಲ್ ಗಾಂಧಿ ಭೇಟಿ ಆಗ್ತಾ ಇಲ್ಲ ಅಂತಂದ್ರೆ ಡಿಕೆ ಶಿವಕುಮಾರ್ ಅವರಿಗೆ ಒಂದು ರೀತಿಯ ಅವಮಾನ. ಅದು ಅವರ ಹಿಂಬಾಲಕರಿಗೂ ಬೇರೆ ರೀತಿಯ ಮೆಸೇಜ್ ಹೋಗುತ್ತೆ. ಇದು ಯಾವ ರೀತಿ ಪರಿಣಾಮಕ್ಕೆ ಕಾರಣ ಆಗಬಹುದು, ಮುಂದೆ ಏನಾಗಬಹುದು, ಎಲ್ಲವನ್ನ ಕೂಡ ಕಾದ್ ನೋಡೋಣ. ಇನ್ನು ನೆಕ್ಸ್ಟ್, ರಾಹುಲ್ ಭೇಟಿಗೆ ಡಿಕೆ ಶಿವಕುಮಾರ್ ಅಂತೂ ನಾನಾ ರೀತಿಯ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಆದ್ರೆ ಯಾಕೋ ಏನೋ ರಾಹುಲ್ ಗಾಂಧಿ ಮತ್ತು ಡಿಕೆ ಶಿವಕುಮಾರ್ ಅವರ ಭೇಟಿ ಸಾಧ್ಯ ಆಗ್ತಾನೆ ಇಲ್ಲ. ಡಿಕೆ ಶಿವಕುಮಾರ್ ಅವರ ಭೇಟಿಗೆ ರಾಹುಲ್ ಗಾಂಧಿ ಮನಸ್ಸು ಮಾಡ್ತಾ ಇಲ್ಲ. 2-3 ಬಾರಿ ಭೇಟಿಗೆ ಅವಕಾಶವನ್ನ ಕೇಳಿದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಮೊದಲು ಬಿಹಾರ್ ಚುನಾವಣೆ ನೆಪ ಹೇಳಿದ್ರು ರಾಹುಲ್ ಗಾಂಧಿ. ಬಿಹಾರ್ ಚುನಾವಣೆ ಫಲಿತಾಂಶ ಆದ್ಮೇಲೆ ನೋಡೋಣ ಅಂತ ಹೇಳಿದ್ರು. ಆದರೆ ಬಿಹಾರ್ ಚುನಾವಣೆಯ ಬಳಿಕ ಏಕಾಏಕಿ ಪ್ಲೇಟ್ ಚೇಂಜ್. ಎಲೆಕ್ಷನ್ ಮುಗಿದ ಬೆನ್ನಲ್ಲೇ ಫಾರಿನ್ಗೆ ಹಾರಿದ್ರು ರಾಹುಲ್ ಗಾಂಧಿ. ಡಿಕೆ ಶಿವಕುಮಾರ್ ಅವರಿಗೆ ಸಿಗಲಿಲ್ಲ. ವಿದೇಶದಿಂದ ವಾಪಸ್ ಬಂದ ಬಳಿಕವೂ ಕೂಡ ಡಿಕೆಶಿ ಅವರನ್ನ ಭೇಟಿಯಾಗಲಿಲ್ಲ ರಾಹುಲ್ ಗಾಂಧಿ. ಉದ್ದೇಶಪೂರ್ವಕವಾಗಿ ರಾಹುಲ್ ಗಾಂಧಿ ಡಿಕೆ ಶಿವಕುಮಾರ್ ಅವರನ್ನ ಅವಾಯ್ಡ್ ಮಾಡ್ತಾ ಇದ್ದಾರಾ? ಪ್ರಬಲ ನಾಯಕನ ಬಗ್ಗೆ ರಾಹುಲ್ ಗಾಂಧಿಗೆ ಈ ತಿರಸ್ಕಾರ ಮನೋಭಾವ ಯಾಕೆ? ಡಿಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿಗೆ ಬೇಡವಾದ್ರ, ಕಾಂಗ್ರೆಸ್ ಪಕ್ಷಕ್ಕೆ ಬೇಡವಾದ್ರ ಡಿಕೆ ಶಿವಕುಮಾರ್ ಅವರು. ಡಿಕೆ ಶಿವಕುಮಾರ್ ಮಾತ್ರ ತಾಳ್ಮೆಯಿಂದ ಎಲ್ಲವನ್ನೂ ಗಮನಿಸ್ತಾ ಇದ್ದಾರೆ, ಎಲ್ಲವನ್ನ ಸಹಿಸ್ಕೋತಾ ಇದ್ದಾರೆ. ಆದ್ರೆ ಈ ತಾಳ್ಮೆ ಬಹುಶಃ ಒಂದಲ್ಲ ಒಂದಿನ ಬ್ಲಾಸ್ಟ್ ಆಗಬಹುದು. ಆ ತಾಳ್ಮೆ ಬ್ಲಾಸ್ಟ್ ಆದ್ರೆ ಕಾಂಗ್ರೆಸ್ಗೆ ಎಂಥ ಪರಿಣಾಮವನ್ನ ಬೀರಬಲ್ಲದು. ಡಿಕೆ ಶಿವಕುಮಾರ್ ಅವರನ್ನ ಅಂಡರ್ ಎಸ್ಟಿಮೇಟ್ ಮಾಡಿದರೆ ಅದರ ಪರಿಣಾಮ ಯಾವ ರೀತಿ ಆಗಬಹುದು ಪಾರ್ಟಿಯ ಮೇಲೆ? ಡಿಕೆ ಶಿವಕುಮಾರ್ ಸಾಮಾನ್ಯರಲ್ಲ. ಈಸ್ ಅ ಮಾಸ್ ಲೀಡರ್. ಗೊತ್ತಿದ್ದೂ ಪರೀಕ್ಷೆ ಮಾಡ್ತಾ ಇದ್ದಾರಾ? ರಾಹುಲ್ ಗಾಂಧಿ ದೆಹಲಿಯಲ್ಲಿ ಇದ್ರೂ ಕೂಡ ಭೇಟಿಗೆ ಅವಕಾಶ ಸಿಗ್ತಾ ಇಲ್ಲ. ಅದೇ ಕಾರಣಕ್ಕೆ ವಾಪಸ್ ಆಗಿದ್ದಾರೆ ಡಿಕೆ ಶಿವಕುಮಾರ್. ಆದ್ರೆ ಈ ಭೇಟಿ ಆಗದೆ ಇರುವ ಹಿಂದಿನ ಉದ್ದೇಶ ಏನು?
ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಪರವಾಗಿ ಒಲವನ್ನ ವ್ಯಕ್ತಪಡಿಸ್ತಾ ಇದ್ದಾರಾ, ಅಥವಾ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾದ್ರೆ ಅವರು ಕೇಳೋದು ಒಂದೇ ಚೇರು, ಆದ್ರೆ ಆ ಚೇರನ್ನ ಕೊಡೋದಕ್ಕೆ ರಾಹುಲ್ ಗಾಂಧಿ ಮನಸ್ಸು ಮಾಡ್ತಾ ಇಲ್ಲ. ಏನೇ ಇದ್ರೂ ಕೂಡ ರಾಹುಲ್ ಗಾಂಧಿ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಇರೋ ವಿಚಾರವನ್ನ ಹೇಳಬೇಕು, ಆದ್ರೆ ಆ ಭೇಟಿಯೂ ಆಗ್ತಾ ಇಲ್ಲ. ಇದು ಮುನಿಸಿಗೆ ಕಾರಣ ಆಗ್ತಾ ಇದೆ. ಕಾರ್ಯಕರ್ತರಿಗೆ ಬೇರೆ ರೀತಿಯ ಸಂದೇಶ ಹೋಗ್ತಾ ಇದೆ. ಎಸ್ಪೆಷಲಿ ಡಿಕೆ ಶಿವಕುಮಾರ್ ಫಾಲೋವರ್ಸ್. ಡಿಕೆ ಶಿವಕುಮಾರ್ ಅವರನ್ನ ರಾಹುಲ್ ಗಾಂಧಿ ಭೇಟಿ ಆಗ್ತಾ ಇಲ್ಲ ಅಂತಂದ್ರೆ ಡಿಕೆ ಶಿವಕುಮಾರ್ ಅವರಿಗೆ ಒಂದು ರೀತಿಯ ಅವಮಾನ. ಅದು ಅವರ ಹಿಂಬಾಲಕರಿಗೂ ಬೇರೆ ರೀತಿಯ ಮೆಸೇಜ್ ಹೋಗುತ್ತೆ. ಇದು ಯಾವ ರೀತಿ ಪರಿಣಾಮಕ್ಕೆ ಕಾರಣ ಆಗಬಹುದು, ಮುಂದೆ ಏನಾಗಬಹುದು ಎಲ್ಲವನ್ನ ಕೂಡ ಕಾದ್ ನೋಡೋಣ. ಇನ್ನು ನೆಕ್ಸ್ಟ್, ರಾಹುಲ್ ಭೇಟಿಗೆ ಡಿಕೆ ಶಿವಕುಮಾರ್ ಅಂತೂ ನಾನಾ ರೀತಿಯ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಆದ್ರೆ ಯಾಕೋ ಏನೋ ರಾಹುಲ್ ಗಾಂಧಿ ಮತ್ತು ಡಿಕೆ ಶಿವಕುಮಾರ್ ಅವರ ಭೇಟಿ ಸಾಧ್ಯ ಆಗ್ತಾನೇ ಇಲ್ಲ. ಡಿಕೆ ಶಿವಕುಮಾರ್ ಅವರ ಭೇಟಿಗೆ ರಾಹುಲ್ ಗಾಂಧಿ ಮನಸ್ಸು ಮಾಡ್ತಾ ಇಲ್ಲ. 2-3 ಬಾರಿ ಭೇಟಿಗೆ ಅವಕಾಶವನ್ನ ಕೇಳಿದ್ದು ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ಮೊದಲು ಬಿಹಾರ್ ಚುನಾವಣೆ ನೆಪ ಹೇಳಿದ್ರು ರಾಹುಲ್ ಗಾಂಧಿ. ಬಿಹಾರ್ ಚುನಾವಣೆ ಫಲಿತಾಂಶ ಆದ್ಮೇಲೆ ನೋಡೋಣ ಅಂತ ಹೇಳಿದ್ರು. ಆದ್ರೆ ಬಿಹಾರ್ ಚುನಾವಣೆಯ ಬಳಿಕ ಏಕಾಏಕಿ ಪ್ಲೇಟ್ ಚೇಂಜ್. ಎಲೆಕ್ಷನ್ ಮುಗಿದ ಬೆನ್ನಲ್ಲೇ ಫಾರಿನ್ಗೆ ಹಾರಿದ್ರು ರಾಹುಲ್ ಗಾಂಧಿ. ಡಿಕೆ ಶಿವಕುಮಾರ್ ಅವರಿಗೆ ಸಿಗಲಿಲ್ಲ. ವಿದೇಶದಿಂದ ವಾಪಸ್ ಬಂದ ಬಳಿಕವೂ ಕೂಡ ಡಿಕೆಶಿ ಅವರನ್ನ ಭೇಟಿಯಾಗಲಿಲ್ಲ ರಾಹುಲ್ ಗಾಂಧಿ. ಉದ್ದೇಶಪೂರ್ವಕವಾಗಿ ರಾಹುಲ್ ಗಾಂಧಿ ಡಿಕೆ ಶಿವಕುಮಾರ್ ಅವರನ್ನ ಅವಾಯ್ಡ್ ಮಾಡ್ತಾ ಇದ್ದಾರಾ? ಪ್ರಬಲ ನಾಯಕನ ಬಗ್ಗೆ ರಾಹುಲ್ ಗಾಂಧಿಗೆ ಈ ತಿರಸ್ಕಾರ ಮನೋಭಾವ ಯಾಕೆ? ಡಿಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿಗೆ ಬೇಡವಾದ್ರ, ಕಾಂಗ್ರೆಸ್ ಪಕ್ಷಕ್ಕೆ ಬೇಡವಾದ್ರ ಡಿಕೆ ಶಿವಕುಮಾರ್ ಅವರು. ಡಿಕೆ ಶಿವಕುಮಾರ್ ಮಾತ್ರ ತಾಳ್ಮೆಯಿಂದ ಎಲ್ಲವನ್ನೂ ಗಮನಿಸ್ತಾ ಇದ್ದಾರೆ, ಎಲ್ಲವನ್ನ ಸಹಿಸ್ಕೋತಾ ಇದ್ದಾರೆ. ಆದ್ರೆ ಈ ತಾಳ್ಮೆ ಬಹುಶಃ ಒಂದಲ್ಲ ಒಂದಿನ ಬ್ಲಾಸ್ಟ್ ಆಗಬಹುದು. ಆ ತಾಳ್ಮೆ ಬ್ಲಾಸ್ಟ್ ಆದ್ರೆ ಕಾಂಗ್ರೆಸ್ಗೆ ಎಂಥ ಪರಿಣಾಮವನ್ನ ಬೀರಬಲ್ಲದು. ಡಿಕೆ ಶಿವಕುಮಾರ್ ಅವರನ್ನ ಅಂಡರ್ ಎಸ್ಟಿಮೇಟ್ ಮಾಡಿದರೆ ಅದರ ಪರಿಣಾಮ ಯಾವ ರೀತಿ ಆಗಬಹುದು ಪಾರ್ಟಿಯ ಮೇಲೆ? ಡಿಕೆ ಶಿವಕುಮಾರ್ ಸಾಮಾನ್ಯರಲ್ಲ. ಈಸ್ ಅ ಮಾಸ್ ಲೀಡರ್. ಗೊತ್ತಿದ್ದೂ ಪರೀಕ್ಷೆ ಮಾಡ್ತಾ ಇದ್ದಾರಾ? ರಾಹುಲ್ ಗಾಂಧಿ ದೆಹಲಿಯಲ್ಲಿ ಇದ್ರೂ ಕೂಡ ಭೇಟಿಗೆ ಅವಕಾಶ ಸಿಗ್ತಾ ಇಲ್ಲ. ಅದೇ ಕಾರಣಕ್ಕೆ ವಾಪಸ್ ಆಗಿದ್ದಾರೆ ಡಿಕೆ ಶಿವಕುಮಾರ್. ಆದ್ರೆ ಈ ಭೇಟಿ ಆಗದೆ ಇರುವ ಹಿಂದಿನ ಉದ್ದೇಶ ಏನು? ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯ ಪರವಾಗಿ ಒಲವನ್ನ ವ್ಯಕ್ತಪಡಿಸ್ತಾ ಇದ್ದಾರಾ, ಅಥವಾ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾದ್ರೆ ಅವರು ಕೇಳೋದು ಒಂದೇ ಚೇರು, ಆದ್ರೆ ಆ ಚೇರನ್ನ ಕೊಡೋದಕ್ಕೆ ರಾಹುಲ್ ಗಾಂಧಿ ಮನಸ್ಸು ಮಾಡ್ತಾ ಇಲ್ಲ. ಏನೇ ಇದ್ರೂ ಕೂಡ ರಾಹುಲ್ ಗಾಂಧಿ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿ ಇರೋ ವಿಚಾರವನ್ನ ಹೇಳಬೇಕು, ಆದ್ರೆ ಆ ಭೇಟಿಯೂ ಆಗ್ತಾ ಇಲ್ಲ. ಇದು ಮುನಿಸಿಗೆ ಕಾರಣ ಆಗ್ತಾ ಇದೆ. ಕಾರ್ಯಕರ್ತರಿಗೆ ಬೇರೆ ರೀತಿಯ ಸಂದೇಶ ಹೋಗ್ತಾ ಇದೆ. ಎಸ್ಪೆಷಲಿ ಡಿಕೆ ಶಿವಕುಮಾರ್ ಫಾಲೋವರ್ಸ್. ಡಿಕೆ ಶಿವಕುಮಾರ್ ಅವರನ್ನ ರಾಹುಲ್ ಗಾಂಧಿ ಭೇಟಿ ಆಗ್ತಾ ಇಲ್ಲ ಅಂತಂದ್ರೆ ಡಿಕೆ ಶಿವಕುಮಾರ್ ಅವರಿಗೆ ಒಂದು ರೀತಿಯ ಅವಮಾನ. ಅದು ಅವರ ಹಿಂಬಾಲಕರಿಗೂ ಬೇರೆ ರೀತಿಯ ಮೆಸೇಜ್ ಹೋಗುತ್ತೆ. ಇದು ಯಾವ ರೀತಿ ಪರಿಣಾಮಕ್ಕೆ ಕಾರಣ ಆಗಬಹುದು, ಮುಂದೆ ಏನಾಗಬಹುದು ಎಲ್ಲವನ್ನ ಕೂಡ ಕಾದ್ ನೋಡೋಣ. ಇನ್ನು ನೆಕ್ಸ್ಟ್,